ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚಿವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಯಾವ ರೀತಿ ನಾವು ಉಪವಾಸ ಕ್ರಮವನ್ನು ಪಾಲಿಸಬೇಕು, ಹಾಗೆ ದಿನಕ್ಕೆ ಎಷ್ಟು ಸಲ ಸ್ನಾನ ಮಾಡಬೇಕು, ಯಾವ ವಸ್ತುಗಳನ್ನು ಸೇವಿಸಬಾರ್ದು, ಅಂದರೆ ಯಾವ ಆಹಾರವನ್ನು ಸೇವಿಸಬಾರ್ದು, ಹಾಗೆ ಯಾವ ಆಹಾರವನ್ನು ಸೇವಿಸಬೇಕು ಅಂತ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಈ ಉಪವಾಸವನ್ನು ನಾವು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಆಚರಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಕೆಲವರು 9 ದಿನ ಸಹ ಕಂಪ್ಲೀಟಾಗಿ ಉಪವಾಸವಿದ್ದು ಆಚರಣೆ ಮಾಡ್ತಾರೆ. ಕೆಲವರು ಬೆಳಿಗ್ಗೆ ಉಪವಾಸವಿದ್ದು ರಾತ್ರಿ ಊಟವನ್ನು ಮಾಡಿ ಅವರು ಆಚರಣೆ ಮಾಡ್ತಾರೆ ಈ ಹಬ್ಬವನ್ನು, ಅಂದರೆ ಈ ನವರಾತ್ರಿಯನ್ನು. ಹಾಗೆ ಕೆಲವರು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಬೆಳಿಗ್ಗೆ ಹಾಗೆ ರಾತ್ರಿ 2 ಸಮಯದ ಸಹ ಊಟ ಮಾಡಿಕೊಂಡು ಈ ಪಾಲನೆಯನ್ನು ಮಾಡ್ತಾರೆ, ಈ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಅವರವರ ಒಂದು ಶಕ್ತಿಗ ಒಂದು ಅನುಸಾರವಾಗಿ ಅವರವರು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನು ಅನ್ನೋದಾದರೆ, ನಾವು ನವರಾತ್ರಿ ಉಪವಾಸವನ್ನು ನಾವು 3ನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡಬೇಕು, ಗುರುವಾರದಿಂದ. ಹಾಗೆ ನಾವು 9 ದಿನಗಳ ಕಾಲ ಸಹ ಉಪವಾಸವನ್ನು ಇದ್ದು ಅಮ್ಮನವರನ್ನು ಧ್ಯಾನ ಮಾಡಬೇಕು. ಹಾಗೆ ಈ ಉಪವಾಸದಲ್ಲಿ ಕೆಲವು ನಾವು ಬದಲಾವಣೆಗಳನ್ನು ಸಹ ನಾವು ಮಾಡ್ಕೋಬೇಕಾಗಿರುತ್ತದೆ. ಉಪವಾಸದಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದಾದರೆ, ಒಂದು ಆಹಾರದ ಒಂದು ಇದರಲ್ಲಿ ಬಂದರೆ ಒಳ್ಳೆಯ ಆಹಾರ ಅಂದರೆ ಫ್ರೂಟ್ ಜ್ಯೂಸ್ ತೆಗೆದುಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ನಾವು ಹಣ್ಣುಗಳನ್ನು ತಂದು ಅದನ್ನು ರಸ ಹಿಂಡಿ ನಾವು ಕುಡಿಯಲು ಆಗುವುದಿಲ್ಲ, ಅಂದರೆ ಡೈರೆಕ್ಟಾಗಿ ನೀವು ಹಣ್ಣುಗಳನ್ನು ಸಹ ನೀವು ಸೇವನೆ ಮಾಡ್ಕೋಬಹುದು. ಅದು ತುಂಬ ಉತ್ತಮವಾಗಿರುವಂಥದ್ದು. ನೀವು ಊಟ ಮಾಡುವುದಾದರೆ ಊಟವನ್ನು ಸಹ ನೀವು ಮಾಡಬಹುದು. ರಾತ್ರಿ ಸಮಯದಲ್ಲಿ ಚಪಾತಿಯನ್ನು ಸಹ ತೆಗೆದುಕೊಳ್ತಾರೆ ಕೆಲವರು, ಹಾಗೆ ಕೆಲವರು ತೆಗೆದುಕೊಳ್ಳೋದಿಲ್ಲ, ಗೋಧಿಯಿಂದ ಮಾಡಿರುವಂಥದ್ದಂತ. ಆದರೆ ನಮ್ಮ ಕಡೆ ಎಲ್ಲ ತಿಂತಾರೆ. ಸೊ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಅಂತ ನೀವು ನೋಡ್ಕೊಂಡು ನೀವು ಪಾಲನೆ ಮಾಡಬಹುದು. ಚಪಾತಿಯನ್ನು ಸಹ ನೀವು ಸೇವನೆ ಮಾಡಬಹುದು ಈ ನವರಾತ್ರಿ ಉಪವಾಸದಲ್ಲಿ. ಹಾಗೆ ಯಾವ ಆಹಾರವನ್ನು ಸೇವನೆ ಮಾಡಬಾರ್ದಂದ್ರೆ, ಇದು ಪುಡಿ ಉಪ್ಪು ನಾವು ಸೇವನೆ ಮಾಡಬಾರ್ದು ಅಂತ ಇದೆ. ಯಾಕೆಂದರೆ ಅದು ನೈಸರ್ಗಿಕವಾಗಿ ಬರುವುದಿಲ್ಲ, ನಾವು ಆರ್ಟಿಫಿಷಿಯಲ್ ಆಗಿ ಅದನ್ನು ಮಾಡುವುದರಿಂದ ಪುಡಿ ಉಪ್ಪನ್ನು ನಾವು ಉಪಯೋಗಿಸ್ಕೋಬಾರ್ದು. ಸಮುದ್ರದ ಉಪ್ಪು ಅಂದರೆ ಕಲ್ಲುಪ್ಪನ್ನೇ ನಾವು ಉಪಯೋಗಿಸ್ಕೋಬೇಕು ಈ ಹಬ್ಬಕ್ಕೆ, ಅಂದರೆ ನಾವು ಉಪವಾಸ ಮಾಡುವಾಗ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿಯನ್ನು ಸಹ ನೀವು ಸೇವನೆ ಮಾಡಬಾರ್ದು. ಈ ತರಕಾರಿಗಳನ್ನು ನೀವು ತಾಮಸಿಕ ಒಂದು ತರಕಾರಿಗಳು ಆಗಿರೋದ್ರಿಂದ ಅದನ್ನು ಸಹ ನೀವು ಸೇವನೆ ಮಾಡ್ಕೋಬಹುದು. ಕುಂಬಳಕಾಯಿ ಬೇಕಾದರೆ ನೀವು ತಿನ್ಬೋದು. ಕುಂಬಳಕಾಯಿ ಇದು ಸಲಾಡ್ ಮಾಡಿಕೊಂಡು ಸಹ ನೀವು ತಿನ್ಬೋದು. ಆದರೆ ಈ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಬದನೆಕಾಯಿ ಸೇವನೆ ಮಾಡಬಾರ್ದು. ಹಾಗೆ ನುಗ್ಗೆ ಸೊಪ್ಪನ್ನು ಸಹ ನೀವು ತಿನ್ನಬಾರ್ದು ಅಂತ ಇದೆ. ನುಗ್ಗೆ ಸೊಪ್ಪು ಅದು ಸಹ ನಾವು ಸೇವನೆ ಮಾಡಲು ಬರುವುದಿಲ್ಲ. ಹಾಗೆ ಮಾಂಸಾಹಾರ ಸೇವನೆ ಅದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ 10 ದಿನಗಳ ಕಾಲ ಮಾತ್ರ ಮನೆಯಲ್ಲಿ ಮಾಡಲು ಸಹ ಬರುವುದಿಲ್ಲ, ಹಾಗೆ ಹೊರಗೆ ಸಹ ತಿನ್ನಲು ಬರುವುದಿಲ್ಲ. ನೀವು ಕಟ್ಟುನಿಟ್ಟಾಗಿ ಈ ಪೂಜೆಯನ್ನು ನೀವು ಆಚರಣೆ ಮಾಡಬೇಕಾಗಿರುತ್ತೆ, ನವರಾತ್ರಿ ಈ ಒಂದು ಉಪವಾಸವನ್ನು. ದಿನಕ್ಕೆ ಎಷ್ಟು ಸಲ ಸ್ನಾನ ಮಾಡಬೇಕು ಅನ್ನೋದಾದರೆ, ಬೆಳಿಗ್ಗೆ ಅಂದರೆ ನೀವು 1ನೇ ದಿವಸದಿಂದ 10ನೇ ದಿವಸದವರೆಗೆ ನೀವು ದಿನಕ್ಕೆ 2 ಸಾರಿ ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ನೀವು ಪೂಜೆ ಮಾಡುವುದು ತುಂಬ ಉತ್ತಮವಾಗಿರುವಂಥದ್ದು. ನಮಗೆ ಆಗಲ್ಲ ಅನ್ನೋದಾದರೆ ದಿನಕ್ಕೆ ನೀವು 1 ಸಲ ನೀವು ಸ್ನಾನ ಮಾಡ್ಕೋಬೋದು ತಲೆ ಮೇಲಿಂದ. ಯಾಕೆಂದರೆ ನಾವು ಪ್ರತಿನಿತ್ಯ ಮಡಿಯಿಂದ ನಾವು ಪೂಜೆಯನ್ನು ಮಾಡುವುದು ತುಂಬ ಸೂಕ್ತವಾದದ್ದು. ನಮಗೆ ಆಗೋದೇ ಇಲ್ಲ, ತುಂಬಾ ಶೀತವಾಗ್ತದೆ ಅನ್ನೋದಾದರೆ ನೀವು 1ನೇ ದಿವಸ, ಹಾಗೆ 6ನೇ ದಿವಸ, 7ನೇ ದಿವಸಕ್ಕೆ ನಮಗೆ ಸರಸ್ವತಿ ಪೂಜೆ ಬರ್ತದೆ. ಸರಸ್ವತಿ ಪೂಜೆ ದಿವಸ, ಹಾಗೆ ಆಯುಧ ಪೂಜೆ ದಿವಸ, ಹಾಗೆ ಕೊನೆಯ ದಿವಸ ಅಂದರೆ ವಿಜಯದಶಮಿ ದಿವಸ ನೀವು ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಒಂದು ಪಕ್ಷದಲ್ಲಿ. ಇಲ್ಲಾಂದರೆ ಪ್ರತಿ ದಿವಸ ಸಹ ನೀವು ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ಪೂಜೆ ಮಾಡುವುದು ತುಂಬ ಉತ್ತಮ. ಹಾಗೆ ನಾವು ಮಧ್ಯಾಹ್ನದ ಸಮಯದಲ್ಲಿ ಮಲಗಬಹುದಾ ಅನ್ನೋದಾದರೆ, ಆ್ಯಕ್ಚುಲಿ ನಾವು ನವರಾತ್ರಿ ಹಬ್ಬದ ಸಮಯದಲ್ಲಿ ಯಾರು ಪೂಜೆ ಮಾಡ್ತಾರೋ ಅವರು ಮಲಗಬಾರ್ದಂತ ಇದೆ ಈ ಮಧ್ಯಾಹ್ನದ ಸಮಯದಲ್ಲಿ. ಆದ್ದರಿಂದ ನೀವು ಮಲಗಲು ಬರುವುದಿಲ್ಲ. ಯಾಕಂದರೆ ನಮಗೆ ಮಲಗಲು ಟೈಮ್ ಸಹ ಸಿಗೋದಿಲ್ಲ. ನಾವು ಬೆಳಿಗ್ಗೆನೇ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನು ಸಹ ನಾವು ಮಾಡಿಕೊಂಡು ನಂತರದಲ್ಲಿ ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಸಹ ನಾವು ಪೂಜೆಯನ್ನು ಮಾಡಿಕೊಂಡು ಎಲ್ಲ ರೀತಿಯ ಒಂದು ಪುಸ್ತಕಗಳನ್ನು ಓದಿಕೊಂಡು ಅಷ್ಟರೊಳಗೆ ನಮಗೆ ಮಧ್ಯಾಹ್ನನೇ ಆಗೋಗ್ತದೆ.
ನಂತರದಲ್ಲಿ ನೀವು ಉಪವಾಸವನ್ನು ಇದ್ದು ಹಾಲು ಹಣ್ಣನ್ನು ಸೇವನೆ ಮಾಡಿಕೊಂಡು ಹಾಗೆ ರಾತ್ರಿ ಸಮಯದಲ್ಲಿ ನೀವು ಕೆಂಪಾಟನ್ನು ಮಾಡಿ ನಂತರದಲ್ಲೇ ನೀವು ಊಟವನ್ನು ಮಾಡಿಕೊಂಡು ನೀವು ಮಲಗಬೇಕು. ಕೆಲವು ಊಟ ಮಾಡುವುದಾದರೆ ನೀವು ಊಟವನ್ನು ಮಾಡಿಕೊಂಡ್ರೆ ಮಲಗಬೇಕು ವಿನಃ ಮಧ್ಯಾಹ್ನದ ಸಮಯದಲ್ಲಿ ಸಹ ನೀವು ಮಲಗಲು ಬರುವುದಿಲ್ಲ. ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದಂತ. ಪೂಜೆ ಮಾಡುವಂಥವ್ರು ಮಾಡಬಾರ್ದು. ಆ್ಯಕ್ಚುಲಿ ಮನೆಯಲ್ಲಿ ಇರುವಂಥವ್ರು ಎಲ್ಲರೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಿಲ್ಲ ಅಂದರೆ ತುಂಬ ಒಳ್ಳೆಯದು. ಇಲ್ಲವಾದರೆ ನೀವು ಪೂಜೆ ಮಾಡುವಂಥವ್ರು ಆ ಸೇವನೆಯನ್ನು ಮಾಡಬಾರ್ದು. ಮಿಕ್ಕಿದವರು ಅದನ್ನು ಉಪಯೋಗಿಸ್ಕೋಬಹುದು. ಆದರೆ ಪೂಜೆಯನ್ನು ಯಾರು ಮಾಡ್ತಾರೋ, ಯಾರು ನವರಾತ್ರಿ ಘಟಸ್ಥಾಪನೆ ಮಾಡಿರ್ತಾರೋ ಅವರು ಮಾತ್ರ ಅದರ ಸೇವನೆ ಮಾಡಲು ಬರುವುದಿಲ್ಲ. ಹಾಗೆ ಮಾಂಸಾಹಾರ ಸೇವನೆ ಮಾತ್ರ ಮನೆಯಲ್ಲಿ ಮಾಡಲು ಹೋಗಲೇಬಾರ್ದು. ಹಾಗೆ ಹೊರಗಿಂದ ಸಹ ತಿನ್ನಲು ಬರುವುದಿಲ್ಲ. ಹಾಗೆ ಈ ಥರ ನಾವು ಕೆಟ್ಟ ಚಟಗಳನ್ನು ಸಹ ನಾವು ಮಾಡುವುದು ತುಂಬ ತಪ್ಪು ಆಗಿರುವಂಥದ್ದು. ಹಾಗೆ ಪ್ರಾಣಿ ಹಿಂಸೆ ಕೊಡಲು ಹೋಗಬೇಡಿ. ಆ 9 ದಿವಸ ಯಾರಿಗೂ ಸುಳ್ಳು ಮಾತಾಡಬೇಡಿ. ಅದು ಸಹ ನಮಗೆ ತುಂಬಾ ತಪ್ಪಾಗಿ ಅದು ಪರಿವರ್ತನೆವಾಗ್ತದೆ. ಸೊ ನಾವು ಉಪವಾಸ ಮಾಡಿದ್ದು ಸಹ ನಮಗೆ ಫಲ ಸಿಗುವುದಿಲ್ಲ. ಹಾಗೆ ಪೂಜೆ ಮಾಡಿದ್ದು ಸಹ ನಮಗೆ ಫಲ ಸಿಗುವುದಿಲ್ಲದ ಕಾರಣ ಈ ತಪ್ಪನ್ನು ಸಹ ಮಾಡಲು ಹೋಗಬೇಡಿ. ಕೆಲವರು ದೂರ ಪ್ರಯಾಣ ಸಹ ಮಾಡ್ತಾರೆ, ಅವರು ಸಹ ಉಪವಾಸವಿರುವುದು ಬೇಡ. ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಇರುವಂಥ ಆಹಾರವನ್ನು ಸೇವನೆ ಮಾಡಿ. ಹಾಗೆ ನಿಮ್ಮ ಜೀವನ ಶೈಲಿ ಮೇಲೆ ನೀವು ಈ ಉಪವಾಸವನ್ನು ನೀವು ಆಚರಿಸುವುದು ತುಂಬ ಉತ್ತಮವಾಗಿರುವಂಥದ್ದು. ಯಾಕಂದರೆ ಇದು 1 ದಿನ 2 ದಿನ ಅಲ್ಲ, 9 ದಿನ ಅಂದರೆ 10 ದಿನಗಳ ಕಾಲ ನಾವು ಉಪವಾಸವನ್ನು ಆಚರಣೆ ಮಾಡುವುದರಿಂದ ನಿಮ್ಮ ಜೀವನ ಶೈಲಿಯಲ್ಲೇ ನೀವು ಆಚರಿಸುವುದು ತುಂಬ ಉತ್ತಮ. ಯಾಕೆಂದರೆ ಹೀಗೆ ನೀವು ಮಾಡ್ತೀರಿ, ಮುಂದೆ ನಿಮಗೆ ಮಾಡಿ ಯಾರು ನೋಡದೇ ಇರುವಂಥ ಪರಿಸ್ಥಿತಿ ಸಹ ಬರಬಹುದು. ಆದ್ದರಿಂದ ನಿಮಗೆ ಶಕ್ತಿಯ ಅನುಸಾರವಾಗಿ ಉಪವಾಸವನ್ನು ನೀವು ಆಚರಣೆ ಮಾಡುವುದು ತುಂಬ ಉತ್ತಮ. ಆದ್ದರಿಂದ ನೀವು 9 ದಿನಗಳ ಉಪವಾಸವನ್ನು ಸಹ ನೀವು ತೀರ್ಮಾನ ಮಾಡಿಕೊಂಡು ಪ್ರಾರಂಭ ಮಾಡುವುದು ತುಂಬಾ ಒಳ್ಳೆಯದು. ಈ ಉಪವಾಸವನ್ನು ಆಚರಣೆ ಮಾಡುವಾಗ ನಿಮ್ಮ ಸಂಕಲ್ಪ ಸಹ ಈಡೇರಬೇಕು. ಹಾಗೆ ನೀವು ಉಪವಾಸವನ್ನು ಸಹ ಮಾಡಬೇಕು. ಹಾಗೆ ನಿಮ್ಮ ಜೀವನ ಶೈಲಿ ಸಹ ಅಂದರೆ ಆರೋಗ್ಯ ಸಹ ಹದಗೆಡಬಾರ್ದು ಅಂತ ನೀವು ಈ ಉಪವಾಸವನ್ನು ನೀವು ಆಚರಣೆ ಮಾಡಬೇಕಾಗಿರುತ್ತದೆ. ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಉಪವಾಸ ಆಚರಿಸುವ ಕ್ರಮ ಹಾಗೆ ಇನ್ನೆಷ್ಟು ನಾನು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.